ಸರೋಜರಿಂದೊಳಗೂಡಿ ನೆರವಿ ಭೀಷ್ಮದ್ರೋಣ ಕರುಣಾದಿ ಪಡುಬಡರಿಂದಲಂಕೃತನಾಗಿ ಮಂಡಲ ಪರಿವೇಷ್ಟಿತನಾಗಿ ಪರಿವೇಷ್ಟಿತನಾಗಿ ಧೃತರಾಷ್ಟ್ರ ಕುಮಾರಂಗೆ ಸಾಟಿ ಹರೇ ದುಶ್ಯಾಸನ ಮಹರತಿ ಕರ್ಣ ಮಹರತಿ ಕರ್ಣ ದುಶ್ಯಾಸನ ರೋಷ ಮುನಿಗಳಿವರ ದುಶ್ಯಾಸನ ರೋಷ ಮುನಿಗಳಿಯರ ಎಂಬಲ ಬೆನಗಿರೆ ದೊರೆಯಲು ಎಂಬಲ ಬೆನಗಿರೆ ಜಗಮರು ಆಡೆ ಮಿತ್ರಕರ್ಣ ಭುಜಬಲ ಮಗೋರಿ ಭುಜ ಬಲ ಮಗೋರಿ ಅಖಂಡ ಭರತ ಖಂಡವನ್ನಾಳುತ್ತಿರುವ ಈ ಕುರು ಸಾಮ್ರಾಜ್ಯದ ಹೊರಸು ಧೃತರಾಷ್ಟ್ರ ಮಹಾರಾಜನ ಪ್ರೀತಿಯ ಕುವರ ಈ ಸಾಮ್ರಾಟ ದುರ್ಯೋಧನನ ರಾಜ್ಯಸಭೆಯಲ್ಲಿ ಆಸೀನರಾಗಿರುವ ಗುರು ಪಿತಾಮಹ ಭೀಷ್ಮರೇ, ಗುರುವರ್ಯ ದ್ರೋಣರೇ, ಮಹಾಮಂತ್ರಿ ವಿದುರ ಚಿಕ್ಕಪ್ಪನವರೇ ಹಾಗೂ ನನ್ನ ಪ್ರೀತಿಯ ಸಹೋದರ ದುಶ್ಯಾಸನ, ಪ್ರಾಣಮಿತ್ರ ಕರುಣ, ಮಿತ್ರ ದುರ್ಯೋಧನ, ಸೋದರ ಮಾವ ಶಕುನಿ, ವೀರಾದಿವೀರ ಸಿಂಧು ರಾಜ ಮುಂತಾದ ಹತಿರಥ ಮಹಾರಥರೇ, ಈ ದಿನ ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರಾ? ರಾಜ್ಯಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಅರಣ್ಯದಲ್ಲಿ ಹೊರನಾಗರಿಕರಂತೆ ವಾಸ ಮಾಡಿಕೊಂಡಿದ್ದ ಆ ಏಡಿ ಪಾಂಡವರು ಅರ್ಧ ರಾಜ್ಯವನ್ನು ಕೇಳುವಂತೆ ಆ ಕಪಟಿ ಕೃಷ್ಣನನ್ನು ಸಂಧಿಗಾಗಿ ಕಳುಹಿಸಿರುವಂತೆ
ಯಾವುದೇ ಸೈನ್ಯದ ಬಲವಿಲ್ಲದೆ ಕಾಡಿನಲ್ಲಿ ಕೇವಲ ಗಡ್ಡ ಗಣಸುಗಳನ್ನು ತಿಂದು ಜೀವಿಸುತ್ತಿದ್ದ ಆ ಏಡಿ ಪಾಂಡವರ ಅಟ್ಟಹಾಸವು ಎಷ್ಟರ ಮಟ್ಟಿಗೆ ಹೆಚ್ಚಿದೆ ನೋಡಿದಿರಾ? ಕುಮಾರ ದುರ್ಯೋಧನ, ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಅವರು ಕೊಡದಿದ್ದರೆ ಯುದ್ಧವು ಸನ್ನಿಹಿತವಲ್ಲವೇ? ಆತ ಯುದ್ಧ, ಆ ಯುದ್ಧಕ್ಕೆ ನಾವು ಸದಾ ಸಿದ್ಧ. ನಮ್ಮಲ್ಲಿ ಒಂದೊಂದು ಅಕ್ಷೋಹಿಣಿ ಸೈನ್ಯಗಳಿರುವವು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮೋದಿಸಿದ ಹೋಲೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ರೊಚ್ಚುಗುಚ್ಚಾಗಿ ಹೋದವರು. ಸಹೋದರ ದುಶ್ಯಾಸನ, ಪಾಂಡವರೊಡನೆ ರಣಯುದ್ಧ ಕಾರ್ಯವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಧರ್ಮೋಪದೇಶಕನಾರು ಅಗ್ರಜ, ನಮ್ಮ ಅಂಗದೀಪನಾದ ನಮ್ಮ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಏನು ಶ್ರೀಕೃಷ್ಣ ಪರಮಾತ್ಮ ದಯಮಾಡಿಸುತ್ತಿರುವರೆ? ಯಾರು? ಪುರುಷೋತ್ತಮ. ಯಾವ ಪುರುಷೋತ್ತಮ? ಯಾರಿಗೆ ಪುರುಷೋತ್ತಮ? ರಾಜಾದಿರಾಜ ಪುರುಷ ಶ್ರೇಷ್ಠ ಈ ಚಂದ್ರಕುಲ ಚಕ್ರೇಶ್ವರನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮ. ಆ ಮೋಸಗಾರ ನೇರವಾಗಿ ನನ್ನ ಮನೆಗೆ ಬಾರದೆ ನನ್ನ ಆಹ್ವಾನವನ್ನು ತಿರಸ್ಕರಿಸಿ ಓರ್ವದಾಸಿ ಪುತ್ರನ ಮನೆಗೆ ಹೋದಾಗಲೇ ತಿಳಿಯಲಿಲ್ಲವೇ ಅವನೆಂತಹ ಪುರುಷೋತ್ತಮನೆಂದು? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಚಿಕ್ಕಪ್ಪ, ಪಾಂಡವರಿಗೆ ರಾಜ್ಯವನ್ನು ಕೊಡಬೇಕು, ಅದನ್ನು ನಾವು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು ಸಾಕು, ಸುಮ್ಮನೆ ಬಲವಂತನಾದ ನಿನಗೆ ನ್ಯಾಯವೋ ದಿನವೋ ಅಥವಾ ನ್ಯಾಯಕ್ಕೆ ಸರ್ವರೋ ದಿನರೋ? ನಿನ್ನ ಮರಣಕಾಲವು ಸನಿಹವಾಗುತ್ತಿದ್ದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪಗೊಳ್ಳುತ್ತಿದೆ. ವೀರಾದಿ ವೀರರಿಂದ ಪರಿವೇಷ್ಟಿತನಾದ ಈ ಚಂದ್ರಕುಲ ಚಕ್ರೇಶ್ವರನಿಗೆ ಓರ್ವದಾಸಿ ಪುತ್ರ ನೀತಿ ವಚನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯರು ಪೂಜ್ಯರು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು. ಕೂಡಲೇ ಈತನನ್ನು ಸಭೆಯಂದಾಚೆಗೆ ನಮ್ಮ ಅಣ್ಣನ ಮಾತಿಗೆ ಪ್ರತ್ಯುತ್ತರ ಕೊಡುವೆಯಾ? ನಮ್ಮ ಆಜ್ಞೆಯಂತೆ ಸಭೆಯಿಂದ ಹೊರಡರೆ ಅನರ್ಥವಾಯಿತು. ಎಚ್ಚರ! ಈ ದುಶ್ಯಾಸನ ದುರ್ಯೋಧನ ಹೇಳಿದ ಮಾತ್ರಕ್ಕೆ ರಾಜಸಭೆಯಿಂದ ಹೊರಹೋಗುವುದಕ್ಕೆ ನಾನೇನು ಉಳಿಯೋದನಲ್ಲ. ನಾನು ಕುರು ಸಾಮ್ರಾಜ್ಯದ ಅರಸು ಧೃತರಾಷ್ಟ್ರ ಮಹಾರಾಜನ ಮಹಾಮಂತ್ರಿಯಾಗಿರುವೆ. ಅವರ ಅಪ್ಪಣೆಯಾದರೆ ಈಗಲೇ ಹೊರಡುವೆ. ವಿದುರ, ನಿಲ್ಲು ವಿದುರ, ಶಾಂತನಾಗು. ಈ ಅವಿವೇಕಿ ಪುತ್ರರ ಮಾತುಗಳನ್ನು ನೀನು ಕೇಳಬೇಡ. ಈ ಪೀಠದಲ್ಲಿ ಕುಳಿತುಕೋ. ದುರ್ಯೋಧನ, ನನ್ನನ್ನು ರಾಜಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಛೀ ಅವಿವೇಕಿ, ನೀನು ಎಷ್ಟೇ ಅಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿನ್ನ ನಾಲಿಗೆಯು ತೇಲಿ ಹೋಗಬಾರದೆ? ಕೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಲು ಇಟ್ಟಿದ್ದ ಈ ಧನಸ್ಸನ್ನು ಹೀಗೆ ಮುರಿದು ಹಾಕುವೆ. ಪ್ರಮಾದವಾಯಿತು ಮಿತ್ರ ದುರ್ಯೋಧನ. ಪೂಜ್ಯರಾದ ವಿದುರರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಒಂದು ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಆತನು ಧನುರ್ಧಾರಿಯಾಗಿ ನಿಂತಿದ್ದರೆ ಈ ಮೂರು ಲೋಕದಲ್ಲಿಯೂ ನಿನ್ನನ್ನು ಜಯಿಸುವಂತಹ ವೀರರು ಯಾರೂ ಇರುತ್ತಿರಲಿಲ್ಲ. ಅನ್ಯಾಯವಾಗಿ ದುಡುಕಿ ಬಿಟ್ಟೆಯಲ್ಲ ಮಿತ್ರ. ಮಿತ್ರಕರ್ಣ, ಈ ವಿದುರನ ಗಡ್ಡು ಬೆದರಿಕೆಗೆ ನೀನೂ ಸಹ ಎದುರುವೆಯಾ? ದುರದೋಳ್ ಪಾರ್ಥನ ಶಿರವಂ ದರಿದು ದುರದೋ
ತವಂ ಕರ್ಣ ಮಹೇಶ್ವರನ ಕುಮರನು ಮೆಚ್ಚಿಸಿ ಧನಮಹೇ ಮೆಚ್ಚಿಸಿ ಒರಚೋಪವನಾಂತ ನಿನಗೆ ಸಮರಾರಿಹರೇ ಕರ್ಣ. ಕರ್ಣ, ಈ ವಿದುರನು ಎಂದಾದರೂ ತಾನೇ ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನೇ? ಈತನ ಒಂದು ಬಿಲ್ಲಿನಿಂದ ನಮಗಾಗತಕ್ಕದ್ದೇನಿದೆ? ನಮ್ಮ ಶಸ್ತ್ರಗಾರದಲ್ಲಿ ಸಹಸ್ರಾರು ಬಿಲ್ಲುಗಳಿದೆ. ಚಿಂತಿಸಬೇಡ ಮಿತ್ರ, ಪೀಠದಲ್ಲಿ ಕುಳಿತುಕೋ. ಈಗ ಎಲ್ಲರೂ ಕೇಳಿರಿ, ದೂತರಾಗಿ ಬರುತ್ತಿರುವ ಕೃಷ್ಣನಿಗೆ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೇ ಆದರೆ ಕೂಡಲೇ ಅಂತವರು ಸಭೆಯಿಂದ ಆಚೆಗೆ ಹೋಗಬೇಕಾದೀತು. ಎಚ್ಚರ. ಅನುಜ ದುಶ್ಯಾಸನ, ಅಗ್ರಜ, ಎಲ್ಲಿ ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಅಗ್ರಜ, ಈಗ ಸಿದ್ಧವಾಗಿರುವುದು, ತೆಗೆದುಕೊಳ್ಳಿ. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳೇ ಎದ್ದು ನಿಂತು ನಮಸ್ಕರಿಸಿ ಗೌರವಿಸಿದರು. ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗೇ ಬಂದು ನಮಸ್ಕರಿಸುವಂತೆ ಮಾಡುತ್ತೇನೆ. ಜಾಗೃತಳಾಗುವ ನನ್ನ ಯೋಗಮಾಯೆ. ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ಯುವರಾಜನಾದ ನೀನು ನನಗೆ ನಮಸ್ಕರಿಸುತ್ತಿ. ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತರಾಗಿ ಬಂದಿರುವ ನನ್ನಲ್ಲಿ ದೂತ ಲಕ್ಷಣಗಳು ಇರುವೋ ಇಲ್ಲವೇ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆನೆಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಈ ಭೂಮಾತೆಗೆಂದು ತಿಳಿ, ನಿನಗಲ್ಲ. ಬಂದದ್ದಾಯಿತು, ಪೀಠದಲ್ಲಿ ಕುಳಿತುಕೋ. ಹಾಗೆ ಆಗಲಿ ಸುಯೋಧನ. ಕೃಷ್ಣ, ನಿತ್ಯವೂ ಗೋಪಿಕಾ ನೋಡಿ ನಿನಗೂ ಬಲು ಬೇಸರವಾಗಿರಬಹುದಲ್ಲವೇ? ಇರಬಹುದು, ಇದ್ದೇ ಇರುತ್ತದೆ. ಈ ದಿನ ನನ್ನ ರಮಣೀಯ ನರ್ತಕಿಯರ ನಾಟ್ಯವನ್ನು ನೋಡಿ ಆನಂದಿಸು ಸಹೋದರ. ಅಗ್ರಜ, ಯಾರಲ್ಲ? ಕರುಣಾಳು ಕುರುಭೂಪ ರಾಜೇಶ್ವರ, ಕರುಣಾಳು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕುರುವಂಶ ಕುಲ ತಿಲಕ ಮಕುಟೇಶ್ವರ ಧೀರ, ಕರುಣಾಳು ಕುರುಭೂಪ ರಾಜೇಶ್ವರ.
ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಶೂರ ಕರ್ಣನ ಪರಮಾಪ್ತ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯದಿ ಶೂರ ಕರ್ಣನ ಪರಮಾಪ್ತ ಶೋಧರ ಮಾವನ ಶೋಧರ ಮಾವನ ಹಿತದಿ ಚತುರ ಶೋಧರ ಮಾವನ ಹಿತದಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಎಲ್ಲವ ಬಲ್ಲವ ಈ ಜಗಮಲ್ಲ ಕರುಣಾಳು ಪೊರುಬು ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದೀರ್ ಕರುಣಾಳು ಪೊರುಭೂಪ ರಾಜೇಶ್ವರ ಮೇಘವರ್ಣಧಾರಿ ಕೊಳಲನಾದದಿ ಜಗದ ಜನರನೆಂಬರುಳುಗೊಳಿಪ ಕೊಳಲನಾದದಿ ಜಗದ ಜನರನೆಂಬರುಳುಗೊಳಿಪ ಈ ನರ್ತಕಿಯರ ನಮನಗಳೋ 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 ಈ ಕುರುರಾಜ ಸಭೆಯಲ್ಲಿ ಕೃಷ್ಣನ ಗುಣದಾನವೇ ಸಲ್ಲದು. ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಗದಧಾರಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಇವನಿಗೆ ಸರಿಸಾಟಿ ಯಾರಿಗರಿಲ್ಲಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಚಕ್ರೇಶ್ವರ ಕರುಣಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾದೀರ್ ಕರುಣಾಳು
ಕೊಲು ಕೊಲು ರಾಜೇಶ್ವರ ರಾಜೇಶ್ವರ ರಾಜೇಶ್ವರ. ಸಖಿಯರೇ, ಇಂದಿನ ಸಭೆಗೆ ಆಗಮಿಸಿದ ಮುಖ್ಯ ಸಮಾಚಾರವನ್ನು ಸಭೆಗೆ ತಿಳಿಸುವಂತನಾಗು. ಹಾಗೆ ಆಗಲಿ, ತಿಳಿಸುತ್ತೇನೆ. ದುರ್ಯೋಧನ, ಪೂಜ್ಯರಾದ ಭೀಷ್ಮಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದಾದರೆ ನಿನ್ನಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪಿಸಲು ಬಂದಿರುವೆನು. ಕೃಷ್ಣ, ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಬೇರೆ ಏನನ್ನಾದರೂ ಪ್ರಸ್ತಾಪಿಸಬಹುದು. ಕೌರವೇಶ್ವರ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನಿಲ್ಲಿಗೆ ಬರುತ್ತಲೇ ಇರಲಿಲ್ಲ. ಕೃಷ್ಣ, ರಾಜ್ಯವನ್ನು ಸಂಪಾದಿಸುವುದು ಶೌರ್ಯದಿಂದ, ಸಾಹಸದಿಂದ, ಯಾಚನೆಯಿಂದಲ್ಲ ಕೃಷ್ಣ, ಯಾಚನೆಯಿಂದಲ್ಲ. ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ ಹಾಗೂ ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿದ್ದೇನೆ. ಅವರು ಕಳುಹಿಸಿರುವ ಸಂದೇಶವನ್ನು
ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ಉತ್ಪ್ರೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವು ತೀರ್ಪು ಕೊಡಬೇಕಾಗಿದೆ. ನೀವು ಈ ರೀತಿ ಮಾಡದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತ ಕ್ಷತ್ರಿಯ ವೀರರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹುದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಮಾತೆಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತಧಾರೆಯಿಂದ ಆ ಮಾತೃಮೂರ್ತಿಯನ್ನು ತೋಯಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿನ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಮಿತ್ರರೇ, ಈ ಪೀಠಿಕೆಯಿಂದಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಧರ್ಮಶೀಲರು, ಸತ್ಯವಂತರೂ ಆದ ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಧರ್ಮಶೀಲರು, ಸತ್ಯವಂತರೂ ಆದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ, ಅಜ್ಞಾತವಾಸಗಳನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಈಗ ಅವರು ನನ್ನೊಡನೆ ಈ ರೀತಿ ಸಂದೇಶವನ್ನು ಕಳುಹಿಸಿದ್ದಾರೆ. ನಾವು ನಮ್ಮ ಪ್ರತಿಜ್ಞೆಯಂತೆ ನಡೆದುಕೊಂಡೆವು. ಹಿಂದೆ ನೀವು ನೀಡಿದ ವಾಗ್ದಾನದಂತೆ ನಮಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದಿರ ಪಾಂಡವರ ಈ ವಿನಯವಚನಗಳನ್ನು? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹದಾನ, ಕಪಟ ದ್ಯೂತ ಇವೆಲ್ಲಕ್ಕಿಂತಲೂ ಮಿಗಿಲಾಗಿ ದ್ರೌಪದಿಯ ಮಾನಭಂಗ ಇಂತಹ ಮಹಾಪಾಪಗಳನ್ನು ಮನ್ನಿಸಿ ನಿಮ್ಮಲ್ಲಿ ತಮಗೆ ನ್ಯಾಯವಾಗಿ ಸಲ್ಲಬೇಕಾದ ತಮ್ಮ ಭಾಗಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿರಿ. ಧೃತರಾಷ್ಟ್ರ ರಾಜೇಂದ್ರ, ಇದುವರೆಗೂ ನೀನು ನಿನ್ನ ಪುತ್ರರನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಂತೆ ಇನ್ನು ಮುಂದೆ ಬಿಡುವೆಯಾದರೆ ಅಪಾರ ದುಃಖಕ್ಕೀಡಾಗುವೆ. ಕಣ್ಣೀರು ಕಾಲುವೆಯಾಗಿ ಹರಿಯುವುದು. ಕೌರವರಂತೆ ಪಾಂಡವರು ನಿನ್ನ ಮಕ್ಕಳಲ್ಲವೇ? ಪಾಂಡುರಾಜನು ಮೃತನಾದ ಬಳಿಕ ತಮ್ಮ ಬಾಲ್ಯವನ್ನು ಅವರು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯವನ್ನು ಕೊಡುವಂತೆ ನಿನ್ನನ್ನು ನಾನು ಪ್ರಾರ್ಥಿಸುತ್ತೇನೆ. ಸರ್ವಜ್ಞನಾದ ನಿನಗೆ ಇದಕ್ಕೆಂತಲೂ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು, ಕರ್ತವ್ಯ ಕರ್ತವ್ಯಗಳನ್ನು ನಿರ್ಧರಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ಸಕಲವು
ಸುಯೋಧನ ಇಲ್ಲ ಇದ್ದೆ ಇನ್ನೊಂದು ಆಡಿದ್ದೆ. ಸರಸೆ ಜಾಕ್ಷನ ಇದನ್ನೇ ಆಲಿಸಿ ಸರಸೆ ಜಾಕ್ಷನ ಇದನ್ನೇ ಆಲಿಸಿ ಸರಸಿ ಜಾಕ್ಷನ ಇದನ್ನೇ ಆಲಿಸಿ ಸರಸಿ ಜಾಕ್ಷನ ಇದನ್ನೇ ಆಲಿಸಿ ಸಂಧಿಗೆ ಸಮ್ಮತಿಸಿ ಸೌಖ್ಯದಿ ಸಂಧಿಗೆ ಸಮ್ಮತಿಸಿ ಸೌಖ್ಯದಿ ಬಾಳುನಿ ಬೇಡ ಗೌರವ ಸಕಲವು ಆನೆ ಸಮರವಿದೇಕೋ ಗೌರವ ಗೌರವ ಧೃತರಾಷ್ಟ್ರ ಪ್ರಿಯಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದಂಥ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲಿ. ಅದನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಈ ಸುಸಂದರ್ಭವನ್ನು ವ್ಯರ್ಥ ಮಾಡುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ದುರ್ಯೋಧನ, ಪಾಂಡವರು ನೀವು ಸೋದರರಲ್ಲವೇ? ಅವರಲ್ಲಿ ವೈರತ್ವ ಬೇಕೆ? ದುರಭಿಮಾನವನ್ನು ಬಿಟ್ಟು ಪಾಂಡವರಿಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಟ್ಟು ಸೌಖ್ಯದಿಂದ ಬಾಳು, ಇದೇ ನನ್ನ ಅಭಿಮತವು. ತಾತ, ನಿಮ್ಮ ಹಿತವಚನಗಳಿಗೆ ನನ್ನ ಧನ್ಯವಾದಗಳು. ತಾವು ದಯಮಾಡಿ ಪೀಠವನ್ನು ಅಲಂಕರಿಸಿ. ಕುಮಾರ ದುರ್ಯೋಧನ, ಜಗಕ್ಕೆ ಅನುಜರ ತಿರುಪಂಚ ಜಗಕ್ಕೆ ಅನುಜರ ತಿರುಪಂಚ ಸಲ್ಲದು ವೈರ ಸಾಧಿಸದಿರು ಚಲ ಸಲ್ಲದು ವೈರ ಸಾಧಿಸದಿರು ಚಲ ಸ್ಥಿರವಲ ವೈಭವ ಅಸ್ಥಿರವೇ ರಾಜ ಸ್ಥಿರವಲ ವೈಭವ ಅಸ್ಥಿರವೇ ರಾಜ ದುರುಳರ ಬೋಧಗೆ ಕಿವೆ ಕೊಡದಿರು ಜೋಗೆ ದುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ ಜಯವನ್ನು ಪಾಲಿಸ ಧರ್ಮವ ಮನಗಿರಿಸಿ ಜಯವನ್ನು ಪಾಲಿಸ ಧರ್ಮವ ಮನಗಿರಿಸಿ ಎತಗೆ ಅನುಜರ ಬಿಡು ಪಂಥ ಬಿಡು ಪಂಥ ಬಿಡು ಪಂಥ. ಕುಮಾರ ದುರ್ಯೋಧನ, ಧರ್ಮಿಷ್ಠರಾದ ಪಾಂಡವರು 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸವನ್ನು ಮುಗಿಸಿ ಬಂದಿರುವರಲ್ಲವೇ? ತಾವುಗಳು ಅಂದು ನೀಡಿದ ಮಾತಿನಂತೆ ಅವರಿಗೆ ಅರ್ಧ ರಾಜ್ಯವನ್ನು ಕೊಡುವುದು ನ್ಯಾಯಸಮ್ಮತವೂ ಧರ್ಮಸಮ್ಮತವೂ ಆಗಿದೆ. ಕೌರವರು ಮತ್ತು ಪಾಂಡವರು ನನಗೆ ಪ್ರಿಯ ಶಿಷ್ಯರೇ ಆಗಿರುವುದರಿಂದ ಈ ಮಾತನ್ನು ಹೇಳುತ್ತಿದ್ದೇನೆ. ನನ್ನ ಮಾತನ್ನು ಕೇಳು ಕುಮಾರ, ಇದರಿಂದ ನಿಮ್ಮಿಬ್ಬರಿಗೂ ಒಳ್ಳೆಯದೇ ಆಗುವುದು. ಗುರುವರ್ಯ, ತಾವು ನಮ್ಮ ಮೇಲಿಟ್ಟಿರುವ ಪ್ರೀತಿ ವಿಶ್ವಾಸಗಳಿಗೆ ನಮ್ಮ ಧನ್ಯವಾದಗಳು. ತಾವು ಸಹ ದಯಮಾಡಿ ಪೀಠವನ್ನು ಅಲಂಕರಿಸಿ. ಆಲಿಸು ನುಡಿಯ
ಕುಮಾರ ಸುಯೋಧನ, ಶ್ರೀಕೃಷ್ಣನ ಸಂದೇಶವು, ಪಿತಾಮಹ ಭೀಷ್ಮರ ಉದ್ದೇಶವು, ನನ್ನ ಆದೇಶವು ಒಂದೇ ಆಗಿರುವುದು. ಆದ್ದರಿಂದ ಯುದ್ಧದ ಚಿಂತೆಯನ್ನು ಬಿಟ್ಟು ಈ ವೃದ್ಧ ಜನನಿ ಜನಕರಿಗೆ ಸಂತೋಷಪಡಿತು. ಬಂಧು ಬಾಂಧವರನ್ನು ರಕ್ತಪಾತದಿಂದ ಭರತ ಭೂಮಿಯನ್ನು ಅರಾಜಕತೆಗೆ ತೆಲ್ಲಬೇಡ. ಪಾಂಡವರು ನಿನಗೆ ಸಹೋದರರಲ್ಲವೇ? ಅವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ನೀನು ಸುಖದಿಂದ ರಾಜ್ಯಭಾರ ಮಾಡು. ಕುಮಾರ, ನನ್ನ ಮಾತು ಕೇಳು. ಜನಕ, ರಾಜ್ಯದ ವಿಚಾರವಾಗಿ ಏನು ಮಾಡಬೇಕೆಂಬುದನ್ನು ನಾನಾಗಲೇ ನಿರ್ಧರಿಸಿ ಬಿಟ್ಟಿದ್ದೇನೆ. ತಾವು ದಯಮಾಡಿ ಸುಮ್ಮನಿದ್ದು ಬಿಡಿ. ಕುಮಾರ ದುರ್ಯೋಧನ, ಯಾರು? ಓ ಚಿಕ್ಕಪ್ಪ, ವಿದುರ ಮಹಾಶಯರು. ಈ ದುರ್ಯೋಧನಿಗೆ ಉಪದೇಶ ಮಾಡುವವರಲ್ಲಿ ನೀವು ಕೂಡ ಒಬ್ಬರು. ನಡೆಯಲಿ ಈ ನಿಮ್ಮನ್ನು ಅರಣ್ಯ ರೋದನ. ಹೌದು, ನನ್ನ ರೋಧವು ಅರಣ್ಯ ರೋಧವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ಕೆಡುವವರನ್ನು ನೋಡಿದಾಗ ಅವರಿಗೆ ಸದುಪದೇಶ ಮಾಡುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸಬಹುದು. ಈಗ ನೀನು ರಾಜಮದಿಂದ ಗರ್ವಿತನಾಗಿರುವೆ, ಯೌವನವದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ನಾನಾಡುವ ಮಾತುಗಳು ನಿನಗೆ ಕೇಳುವುದಿಲ್ಲ. ಆದರೂ ಹೇಳುವೆನು, ಕೇಳು. ನಿನ್ನ ತಂದೆ ಪಿತಾಮಹ ಭೀಷ್ಮ, ಶ್ರೀಕೃಷ್ಣ ಪರಮಾತ್ಮ ಇವರು ಹೆಚ್ಚಿಗೆ ಹೇಳಿದ ನಾನೇನು ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸಿ. ನಿನಗೆ ಇಚ್ಛೆಯಿದ್ದಷ್ಟು ಭೂಮಿಯನ್ನಾದರೂ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಪ್ರಾಯ. ಚಿಕ್ಕಪ್ಪ, ಈ ನೀತಿ ವಚನಗಳನ್ನು ಪಾಂಡವರಿಗೆ ಅಲ್ಲಲೇಕೆ? ನಿನಗಾಗಲಿ, ಕೃಷ್ಣನಿಗಾಗಲಿ, ಅಥವಾ ನನ್ನ ತಂದೆಯವರಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕೊಂಡುಕೊಳ್ಳುವುದು. ಏಕೆ? ಪಾಂಡವರು ನಿರ್ದೋಷಿಗಳಲ್ಲವೇನು? ಕುಂದಿಪುತ್ರ ಪಕ್ಷಪಾತವಾದ ನೀವುಗಳು ನಿಮ್ಮ ನಿಮ್ಮ ಸ್ವಭಾವಕ್ಕೆ ತಕ್ಕಂತೆ ಹೇಳಿದ್ರಿ. ಸಾಕು ಸಾಕು, ಸುಮ್ಮನೆ ಕುಳಿತುಕೋ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ಭೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮವತಿಗೆ ಒಡಂಬಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ಮಾಡು ನಿನ್ನ ವಾಕ್ಪಡತ್ವ. ಇದನ್ನು ನಾನು ಮೊದಲೇ ಬಲ್ಲೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನವೇ. ಬಲೆ ಬಲೆ, ಬಹಳ
ಚೆನ್ನಾಗಿ ಹೇಳಿದೆ ಕೃಷ್ಣ. ಹಾಗಲ್ಲ, ನಾನು ಹೇಳುವೆನು ಕೇಳು. ಈ ದುರ್ಯೋಧನನನ್ನು ಓಡಿಸಬೇಕೆಂದರಲ್ಲವೇ ನಿನ್ನ ಹೊಟ್ಟೆ ಹೋಗ ಭೀಮ. ಓದು ದುರಾಗ್ರಹ. ಲೋಕೈಕ ವೀರರೋಧನನ್ನ ಪ್ರಾಣ ಮಿತ್ರರನ್ನು ಓದಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ. ಅದು ದುರಹಂಕಾರ. ಸ್ವಾಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಬಡ್ಡಿ ಸ್ನೇಹ ಬೆಳೆಸಿದರಲ್ಲವೇ ಆ ಹೇಳಿಕೊಂಡವರು. ಅದು ದುಸ್ಸಹವಾಸ. ದುಶ್ಯಾಸನ ದುರ್ಯೋಧನರನ್ನು ಪುಡಿಗೈದು ಬರದ ಖಂಡದಲ್ಲಿ ತಮ್ಮ ಧ್ವಜಪತಾಕೆಯನ್ನು ಆರಿಸುವ ಯೋಚನೆ ಮಾಡುತ್ತಿರುವವರಲ್ಲವೇ ಆ ನನ್ನ ಕುಲವೈದಿಗಳಾದ ಪಾಂಡವರು. ಅದು ದುರಾಶಯ. ನಾವೇ ಸಮರ್ಥರು ಜಯಶೀಲರು ಎಂಬುದಾಗಿ ಹೆಮ್ಮೆ ಪಡುತ್ತಿರುವವರಲ್ಲವೇ ಆ ನಿನ್ನ ಪಾಂಡವರು. ಅದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವಾರೇ ಏನೇ ಹೇಳಿದರೂ ಸರಿಯೇ. ಈ ಕೌರವೇಶ್ವರನ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠಶೋಷಣೆಯಿಂದ ಪ್ರಯೋಜನವಿಲ್ಲ. ಹೋಗು, ಹೊರಟು ಹೋಗು ಕೃಷ್ಣ. ಕೃಷ್ಣ, ಅಣ್ಣನ ಮಾತುಗಳೆಲ್ಲವೂ ನನಗೊಪ್ಪಿತು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಇಂತಹ ಯುದ್ಧ ಬೀರುಗಳ ಮಾತುಗಳಿಂದ ಶಾಂತವಾಗುವುದಿಲ್ಲ. ಕೃಷ್ಣ, ಶಾಂತವಾಗುವುದಿಲ್ಲ. ಆ ಪಾಂಡವರ ಧರ್ಮ ಸೇನೆ ಸಮುದ್ರವನ್ನು ನಾಶ ಮಾಡಬಲ್ಲರು ಈ ಗಂಡುಗಳಿಗಳು ನಾವು. ಆ ಬಂಡ ಭೀಮನ ಗುಂಡಿಗೆ ಸೇರಲು ಈ ದುಶ್ವಾಸನ ಸದನಾಗಿರೋನು. ಹೋಗು ಕೃಷ್ಣ, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ನನ್ನ ಹೊಗೆಯು ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವೂ ರುಚಿಸುವುದಿಲ್ಲ. ಕೃಷ್ಣ, ಈ ಸಂಧಿಯು ಅಂತಿಮ ಕಾಲದಲ್ಲಿ ಶಾಂತಿಯನ್ನಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆಯೇ ಮಾತನಾಡುತ್ತಿರುವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸಿದೆಯಾ? ಇದು ನಿನ್ನ ಧರ್ಮವೇನಯ್ಯ? ಕೃಷ್ಣ, ಸ್ವರ್ಗ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಸ್ವಾರ್ಥ ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ದೂತನಾಗಲು ಬಂದು ಏಕೆ ದಾತನಾದೋ ಮರುಗದೊಡೆ ಕೆಣಕಿ ಉಳಿಯುವರೆ ವೀರ ಸಮರ ಕೃಷ್ಣ, ಸಲ್ಲದು ನಿನ
ಧರ್ಮನಿಷ್ಠನಾದ ಆ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡುವುದಕ್ಕೆ ಬಂದೇ ಇಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಈ ನನ್ನ ತನುಮನಗಳನ್ನರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಬಲೆ ಬಲೆ ಮಿತ್ರ. ಯದುಪತಿ, ನಿನ್ನ ಈ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಒಪ್ಪಲಾಗದು. ಭಲೆ ಅಂಗರಾಜ ಭಲೆ. ನಿನ್ನ ಈ ಧರ್ಮದ ನುಡಿಗಳಿಂದ ಈ ಯಾದವಾಗ್ರಿಯ ಗಂಡ ಬಿಡದಂತಾಯಿತು. ಯದುಪತಿ, ಈ ಶಕುನಿಯ ತಂತ್ರ ಕುತಂತ್ರಗಳ ಮುಂದೆ, ನಮ್ಮ ಕೌರವೇಶ್ವರನ ಭುಜಬಲದ ಪರಾಕ್ರಮಗಳ ಮುಂದೆ ನಿನ್ನೀ ಕಪಟ ನಾಟಕವೇನು ನಡೆಯುವುದಿಲ್ಲ. ಬಂದ ದಾರಿಗೆ ಸ್ವಲ್ಪವಿಲ್ಲವೆಂಬಂತೆ ನೀನು ಹೇಗೆ ಬಂದೆಯೋ ಹಾಗೇ ವರ್ಣವನ್ನು ಒಳ್ಳೆಯದು, ಇಲ್ಲದಿದ್ದರೆ ಪರಿಣಾಮ ಬೇರೆ ಆಗುವುದು. ಎಚ್ಚರ ಎಚ್ಚರ. ಗೋಪಿಕಾಂಗಿನಿಯರ ಮನೆಯಲ್ಲಿ ಬೆಣ್ಣ ಮುದ್ದೆಯನ್ನು ಕದ್ದು ಸವಿಯುವುದನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಿಸಲು ಬಂದಿರುವೆಯಲ್ಲವೇ? ಅದು ನಿನ್ನಿಂದ ಸಾಧ್ಯವಿಲ್ಲ. ನೀನು ಬಂದ ದಾರಿಯನ್ನು ಹಿಡಿಯುವುದೇ ಒಳ್ಳೆಯದು. ಇಲ್ಲವಾದರೆ ಬಲೆ ಬಲೆ ಸೈಂಧವ. ಬೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತಾಡುವುದೇ ಅನುಚಿತ. ದುರ್ಯೋಧನ, ಆದರೂ ನಿನಗೊಂದು ಮಾತನ್ನು ಹೇಳುವನ ಕೇಳು. ಭಾರತ ಭೂಮಿ ಭಾರತ ಭೂಮಿ ದುರ್ಯೋಧನ, ಈ ನಿನ್ನ
ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಪ್ರೀತಿ, ಮಮತೆ, ಶಾಂತಿಯ ಹೊರತು ಅವರಿಗೆ ಮತ್ತೇನೂ ಬೇಡ. ಯೋಚಿಸಿ ನೋಡು, ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನಲ್ಲಿ ಕ್ಷಮಾಭಿಕ್ಷೆಯನ್ನು ಬೇಡುವರು. ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದನರೊಡನೆ ಸಮಾನ ಭಾವದಿಂದ ಈ ಪ್ರಜಾಪಾಲನೆಯ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮನೆನಿಸುವೆ. ಮಾನವ ಕುಲವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟಾರ್ಥವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ಆಸ್ಥಾನ ಸಲುವಾಗಿಯೋ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕುಲಕೋಟಿಯನ್ನು ಉದ್ಧರಿಸುವ ಸಲುವಾಗಿ ನಿನ್ನಲ್ಲಿ ನಾನು ಈ ದಿನ ಸಂಧಿ ಭಿಕ್ಷೆಯನ್ನು ಬೇಡುತ್ತಿದ್ದೇನೆ. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಭಿಕ್ಷೆ 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 ಭಿಕ್ಷೆ. ಇದರಲ್ಲಿ ನನ್ನ ಅಪರಾಧವೇನಿದೆ ಕೃಷ್ಣ? ಪಾಂಡವರು ಚೂಜಾಡಿ ರಾಜ್ಯಾದಿ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನರ ಹೊರತಾಗಿ ಮತ್ತವರಿಂದಲೂ ಸಾಧ್ಯವಿಲ್ಲ. ಪಾಂಡವರು ಪಾಂಡವರು ಪಾಂಡವರು. ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಪುಲ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನವು ನನ್ನಿಂದಾಗದು ಕೃಷ್ಣ, ನನ್ನಿಂದಾಗದು. ಯುದ್ಧದ ಭಯವನ್ನು ತೋರಿಸುವೆ ಆ ಜನಾರ್ದನ. ಯುದ್ಧವು ಕ್ಷತ್ರಿಯ ಧರ್ಮ. ಅರ್ಥ, ಕಾಮ, ಮೋಕ್ಷ ಹಾಗೂ ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯರೊಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ, ಸ್ಥಿರನಾಗು. ನಿನ್ನ ಅಭೀಷ್ಟವು ಯುದ್ಧವಾದರೆ ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಾಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಕೇಳುವೆಯೋ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಕಪಟದೂತ ಕೆಳೆದುದನ್ನು ಮರೆತೆಯ? ಸಹೋದರ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವ್ಯಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ನೆನಪಿನಲ್ಲಿಡು. ಧರ್ಮನಿಷ್ಠರು, ಸ್ನೇಹಶೀಲರೂ ಆದ ಆತ್ಮೀಯ ಬಂಧುಗಳಲ್ಲಿ ಜಗನ್ಯವಾದ ರಾಕ್ಷಸೀಯ ವೃತ್ತಿಯನ್ನು ತೋರಿಸಿದೆ. ವಾರಣಾವತದ ಅರಗಿನ ಏಕಚಕ್ಕ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಅದು ನಿನ್ನ ಪ್ರೇಮೆ, ನಿನ್ನ ಪ್ರೇಮೆ. ಕೌರವೇಶ್ವರ, ಈ ದರ್ಪಿತ ವಾಕ್ಯವನ್ನು ನೀನು ಎಷ್ಟು ಅಂತ ಸಹಿಸಬಲ್ಲೆ?
ಇದು ಕೌರವರ ರಾಜ್ಯಸಭೆಯಲ್ಲ, ಪಾಂಡುನಂದರನ ಮಿತ್ರಕೂಟ. ನಮ್ಮ ಅನ್ನವನ್ನ ತಿಂದ ಪರಿಪುಷ್ಟರಾದ ವೃದ್ಧರು ನಮ್ಮ ನಿಂದನೆಯನ್ನು ಅದೇಗೆ ಚಿತ್ತರಾಗಿ ಕೇಳುತ್ತಿರುವರು ನೋಡೋಣ. ಸಮಯವು ದೊರಕಿದರೆ ಇವರಂತ ದ್ರೋಹ ಚಿಂತನೆಗೂ ಎಸತಕ್ಕವರಲ್ಲ. ಹೌದು ಹೌದು. ಇಂಥವರ ಮಧ್ಯೆ ನಮಗೇನು ಕೆಲಸ? ಸರಿಯಾಗಿ ಹೇಳಿದೆ ಸಹೋದರ. ಈ ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ, ಹಿಂದೆ ಹೋಗೋಣ. ಹೊರಟೆ ಹೋದನು. ನಿಲ್ಲು ಕುಮಾರ, ನಿಲ್ಲು. ಹೋದನು, ಹೊರಟೆ ಹೋದನು. ಹ ಜನಾರ್ದನ, ಈ ಮದಾಂಧನನ್ನು ತಡೆಯುವರು ಯಾರೂ ಇಲ್ಲವೇ? ಯಾರು ಉನ್ನತಿಯನ್ನು ನಿರಾಕರಿಸುವರು? ಅವನು ಮುಂದೆ ಸಂಕಷ್ಟಕ್ಕೀಡಾಗುವನು. ವಿದುರ, ಹೋಗು ವಿದುರ, ಆ ಗಾಂಧಾರಿಯನ್ನು ಕರೆದುಕೊಂಡು ಬಾ. ಅವಳೊಂದು ಸಾರಿ ಪ್ರಯತ್ನಿಸಲಿ. ಹಾಗೆ ಆಗಲಿ ರಾಜೇಂದ್ರ. ಕುರುವೃದ್ಧರೇ, ಈ ದುರ್ವಿನೀತನನ್ನು ನೀವು ದಮನ ಮಾಡಲಾರದವರಾದರೆ ಮುಂದೆ ಕುರುವಂಶವೇ ನಶಿಸಿ ಹೋಗುವುದು. ಕೂಡಲೇ ಈ ದುರ್ಯೋಧನ ಮತ್ತು ಈತನ ಸಹಚರರನ್ನು ಬಂಧಿಸಿ ಕುಲವನ್ನು ರಕ್ಷಿಸುವ ಸಲುವಾಗಿ ಒಬ್ಬ ಮನುಷ್ಯನನ್ನು, ಗ್ರಾಮದ ರಕ್ಷಣೆಗಾಗಿ ಒಂದು ಕುಲವನ್ನು, ದೇಶ ರಕ್ಷಣೆಗಾಗಿ ಒಂದು ಗ್ರಾಮವನ್ನು, ಆತ್ಮರಕ್ಷಣೆಗಾಗಿ ಸರ್ವಸ್ವವನ್ನು ತ್ಯಜಿಸುವುದು ಧರ್ಮವೆಂದು ಶಾಸ್ತ್ರಗಳು ಹೇಳುವವು. ಕುಮಾರನಲ್ಲಿ ಗಾಂಧಾರಿ ರಾಜಲೋಭದಿಂದ ಉನ್ನತ ಪ್ರಿಯನಾಗಿ ಮೆರೆಯುತ್ತಿರುವ ಸಿಂಹೋದನನ್ನು ಸಂಧಿಗೊಳಂಬಡುವಂತೆ ಮಾಡುವ ಕಾರ್ಯ ನಿನ್ನದು. ಹೋಗುವುದರ ದುರ್ದೈವನನ್ನು ಕರೆದುಕೊಂಡು ಬಾ. ಹಾಗೆ ಆಗಲಿ ರಾಜೇಂದ್ರ. ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ.
ಮಾತುಗಳನ್ನು ಕೇಳಲು ನಿನಗೆ ಇಷ್ಟವಿಲ್ಲವೇ? ನಾನು ನಿನ್ನ ತಾಯಿ. ಅಗಣ್ಯರ ತೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆನು. ಬಾಲ್ಯದಲ್ಲಿ ನಿನ್ನ ಕಣ್ಣುಗಳಲ್ಲೊಂದು ತೊಟ್ಟು ಹನಿ ನೀರು ಬಿದ್ದರು ನನ್ನ ಎದೆಯ ರಕ್ತವೇ ನಷ್ಟವಾದಂತೆ ಎಂದು ಭಾವಿಸುತ್ತಿದ್ದೆ. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ತಾಯಿಯ ಮಾತನ್ನು ನಿರಾಕರಿಸಬೇಡ ಮಗನೇ. ಪಾಂಡವರೊಡನೆ ಸಂಧಿಗೆ ಸಮ್ಮತಿಸು. ಯುದ್ಧದ ಚಿಂತೆಯನ್ನು ಬಿಟ್ಟು ಬಿಡು. ಚತುರ್ದಶ ಭವನಗಳಲ್ಲಿ ಹುಡುಕಿದರು ತಾಯಿಯಂತಹ ಬಂಧುವು, ಹಿತೈಷಿಯು, ಸ್ನೇಹಿತೆಯು ಮತ್ತೆಲ್ಲಿಯೂ ದೊರಕುವುದಿಲ್ಲ. ನಾನು ನಿನ್ನ ಹಿತಕ್ಕಾಗಿಯೇ ಹೇಳುತ್ತಿರುವೆನು. ಪಾಂಡವರೊಡನೆ ದ್ವೇಷವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಡು. ಅವರೊಡನೆ ಸಮಾನ ಭಾವದಿಂದ ಭೂಮಿಯ ನಾಳು ಕಂದ. ಓನೋದೇ ಮಾತು ಅಮ್ಮ. ನಿನ್ನ ಪುತ್ರನಾಗಿ ನಾನು ಕ್ಷೋತ್ರ ಧರ್ಮವನ್ನು ತ್ಯಜಿಸಲೇ ಇಲ್ಲ ಇಲ್ಲ. ಜಗತ್ತೆಲ್ಲವೂ ಪ್ರತಿಭಟಿಸಿದರು. ಈ ದುರ್ಯೋಧನನ ಮಾತ್ರ ನಿರ್ವಶ್ಚಿತನಾಗುವುದಿಲ್ಲ ತಾಯಿ. ಯುದ್ಧವು ಕ್ಷತ್ರಿಯ ಧರ್ಮ, ರಾಜ್ಯವು ವೀರ ಸಂಪತ್ತು. ರಾಜ್ಯವನ್ನು ಅಪೇಕ್ಷಿಸುವವರು ಯುದ್ಧ ಮಾಡಿ ಹೇಳು ವಾಸುದೇವ. ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡುಗಟ್ಟಬೇಕೆಂದು ಒಟ್ಟು ಹಿಡಿದ ಕೆಚ್ಚದೆಯ ವೀರ ಕಟ್ಟಾಳು ಈ ಕೌರವೇಶ್ವರನನ್ನು ಅಂದು ಕೆಣಕಿ ಕೇಕೆ ಹಾಕುತ್ತಿರುತ್ತವೆ. ನಿನ್ನ ಪಾಂಡವ ಸತಿ ಪಂಚಾಲಿ ಅಂದೇ ತೊಟ್ಟನು ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯಲಾದ ಭೂತನಾಥೇಶ್ವರೇ ಸರಿ. ಗರಿ ವಂಶದಿಂದ ನಿರ್ಮಿತವಾದ ಈ ಕುಲ ಸಾಮ್ರಾಜ್ಯವೆಲ್ಲವೂ ರಕ್ತದ ಬಡಿವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಅಷ್ಟೈಶ್ವರ್ಯ ಸಂಪನ್ನ ಚಂದ್ರಕುಲ ಚಕ್ರೇಶ್ವರ ಅಭಿಮಾನದನೆಂಬ ನಾನು ಹೊಸಣದ ಮಣ್ಣಲ್ಲಿ ಮಣ್ಣಡಿದು ಮಣ್ಣಾಗಿ ಕೊಚ್ಚಿ ಹೋದರೂ ಸರಿಯೇ. ಸೋಲವನ್ನು ಬಿಡೆ, ನೆಲವನ್ನು ಕೊಡ. ನೋಡಿ ಎಲ್ಲ ಇದನ್ನ ಕಳೆಯ ಸಂದೇಶ. ನಾವು ಸಮರ ಯಜ್ಞದಲ್ಲಿ ದೀಕ್ಷಿತರು. ಆ ಪಾಂಡವರು ನಮ್ಮೊಡನೆ ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ಎಲ್ಲಿ? ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಪಾದದಲ್ಲಿ. ಹೇಳಿದರು ನನಗಿನ್ನು ಸಮಯವಿಲ್ಲ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿಯೇ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ. ಎದುಗುಳದ ಕಳಂಕ ಸ್ವರೂಪ. ನಿಲ್ಲು, ನಿಲ್ಲು ಕುಮಾರ. ಸಮಯ
ಹುಟ್ಟಿದ ಬೇಟೆಯ ನಾಯಿಯಂತೆ ಮೃತ್ಯುವು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿಹುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿರುವವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯ? ಅದು ಅದು ನಿನ್ನಿಂದ ಸಾಧ್ಯವಿಲ್ಲ ಪುತ್ರ. ನೀನು ನೀನು ನಾಶವಂದುವೆ. ಸಂಗಡ ಕುರುಕುಲವೇ ನಾಶವಾಗುವುದು. ನಿನ್ನಿ ಅಂಧರುದ್ಧ ಪಿತನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ಅನನ್ಯಗತಿಗಳಾಗಿ ನೀರವವಾಗಿ ಅಳುತ್ತಾ ಆ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಈಶ್ವರ, ಈ ಗಾಂಧಾರಿಯ ಕಪಾಲದಲ್ಲಿ ಎಂತ ಕರುಣಾಜನಕ ಕಥೆಯನ್ನು ಬರೆದೆ. ಅನರ್ಥವಾಯಿತು ವಾಸುದೇವ, ಅನರ್ಥವಾಯಿತು. ಆ ದುರಾತ್ಮರು ನಿಮ್ಮನ್ನು ಬಂಧಿಸಲು ತಂತ್ರವನ್ನು ಹೂಡಿರುವರು. ಅಸಂಭವ. ನಾನು ದೂತನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಇದೇನಿದು? ದುರುಳ ದುಷ್ಟನ ದರ್ಪವು ಇಷ್ಟೊಂದು ಮಿತಿ ಮೀರಿ ಹೋಯಿತೇನು? ರಾಜೇಂದ್ರ, ಈಗಲಾದರೂ ಎದ್ದೇಳು. ಈ ಲಜ್ಜಾಸ್ಪದವಾದ ತಾಟಸ್ಥ್ಯವನ್ನು ತ್ಯಜಿಸು. ದುರ್ಯೋಧನನನ್ನು ತ್ಯಾಗ ಮಾಡಿರುವುದಾಗಿ ರಾಜ್ಯದಲ್ಲೆಲ್ಲ ಉದ್ಘೋಷಿಸಲ್ಪಡಲಿ. ಕುಮಾರನೆಂಬ ಮೋಹವನ್ನು ಬಿಟ್ಟು ನಿನ್ನ ರಾಜಸತ್ತೆಯಿಂದ ಅವನನ್ನು ಬಂಧಿಸು. ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡು. ವಾಸುದೇವ, ಕೈ ಜೋಡಿಸಿ ಬೇಡುವೆನು, ನೀನು ಕೂಡಲೇ ಇಲ್ಲಿಂದ ಹೊರಟು ಹೋಗು. ಸಜ್ಜನರಿಂದ ಪರಿತ್ಯಕ್ತವಾದ, ದೇವರನ್ನೇ ಮರೆತ ಈ ಪಾಪಮಯವಾದ ರಾಜ್ಯಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ ವಾಸುದೇವ. ಹೊರಟು ಹೋಗು ವಾಸುದೇವ. ಗಾಂಧಾರಿ ದೇವಿ, ದುರ್ಯೋಧನಿಗೆ ಹೆದರಿ ನಾನಿಲ್ಲಿಂದ ಪಲಾಯನ ಮಾಡಲಿ, ಅದೆಂದಿಗೂ ಆಗತಕ್ಕ ಮಾತಲ್ಲ. ಕಂಸ, ಶಿಶುಪಾಲಾದಿ ದಾನವರನ್ನು ಲೀಲಾ ಮಾತ್ರದಿಂದ ಸಂಹರಿಸಿದ ಈ ಕೃಷ್ಣನು ದರ್ಪಾಂಧನಾದ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಎದುರುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಅದೆಷ್ಟು ಶಕ್ತಿ ಇದೆ ಎಂಬುದನ್ನು ನೀನು ತಿಳಿದಿರುವೆ. ಇದರ ಕೋಟಿ ಕೋಟಿ ಅಂಶಗಳಲ್ಲಿ ಒಂದಲ್ಪ ಅಂಶವು ಹೊರಟರೆ ಸಾಕು, ಜಗತ್ತಿನ ಪ್ರಳಯವೇ ಸಂಭವಿಸುವುದು. ಆಕಾಶ, ನಕ್ಷತ್ರ, ಗ್ರಹ, ತಾರೆಗಳು ಮಕ್ಕಳ ತಿರುಗುಗಲ್ಲಿನಂತೆ ಕುಣಿಯತೊಡಗುವು. ಕೋಟಿ ಕೋಟಿ ದುರ್ಯೋಧನರು ಗತಪ್ರಾಣರಾಗಿ ಮಣ್ಣಿನಲ್ಲಿ ಓಡಾಡುವರು. ಇಂತಹ ನಾನು ಬಲಹೀನನಾದ ಒಬ್ಬ ಕೌರವನಿಗೆ ಭೀತನಾಗಲೇ ತಾಯಿ? ಭಯವಲ್ಲ ಪ್ರಭು, ಭಯವಲ್ಲ.
ಭಯವಲ್ಲ. ದಾನವ ವಿಜಯಿ ಅಧಿಪತಿಗೆ ಶತ್ರುಗಳ ಭಯವೇ? ಜಗದ್ರಕ್ಷಕನಿಗೆ ಪರಾಪಕ್ಷದ ಪರಾಜಯವೇ? ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆಯೇ? ಭಯಕ್ಕಾಗಿ ಹೇಳಲಿಲ್ಲ ವಾಸುದೇವ. ಆದರೆ ನನ್ನ ಸಮ್ಮುಖದಲ್ಲಿ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ತಾನೇ ಸಹಿಸಲಿ? ಅದು ನನ್ನ ಕುಲಂಗಾರ ಪುತ್ರರಿಂದ. ಭಯಕ್ಕಾಗಿ ಹೇಳಲಿಲ್ಲ ವಾಸುದೇವ. ಹೋಗು ಪ್ರಭು, ನೀನು ಭಕ್ತ ಪರಾಧೀನರಲ್ಲವೇ? ಈ ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು. ನಿನ್ನ ಚರಣಗಳನ್ನು ಮುಟ್ಟಿ ಬೇಡುವೆನು. ಈ ಸ್ಥಾನವನ್ನು ತ್ಯಾಗ ಮಾಡು ಪ್ರಭು, ತ್ಯಾಗ ಮಾಡು. ಹೇಳು ತಾಯಿ, ಹೇಳು. ಈ ದಿನ ನಿನ್ನ ಸಲುವಾಗಿ ನಾನಿಲ್ಲಿಂದ ಹೇಳಿಯಂತೆ ಪಲಾಯನ ಮಾಡು. ನಾನು ಯಾವ ಮಹತ್ತರ ಆಸೆಯನ್ನಿಟ್ಟುಕೊಂಡು ಇಲ್ಲಿಗೆ ಬಂದೆನು, ಅದು ದೀಪವನ್ನು ಮುಟ್ಟಿದ ಪತಂಗದಂತೆ, ಬಿರುಗಾಳಿಗೆ ಸಿಕ್ಕಿದ ಹುಲ್ಲು ಕಡ್ಡಿಯಂತೆ ಕ್ಷಣ ಮಾತ್ರದಲ್ಲಿ ಈ ಕೌರವನ ಅಹಂಕಾರಕ್ಕೆ ಸಿಲುಕಿ ನಷ್ಟವಾಯಿತು. ದುರ್ಯೋಧನನನ್ನು ನನ್ನ ಪ್ರಿಯ ಬಂಧುವಿನಂತೆ ಆಲಂಗಿಸಲು ಇಲ್ಲಿಗೆ ಬಂದೆನು. ಆದರವನ ಔದತ್ಯವು ನನ್ನ ಗೆಳೆತನದ ವರದ ಹಸ್ತವನ್ನು ವೈರ್ಯ ವಜ್ರಮುಷ್ಟಿಯನ್ನಾಗಿ ಮಾರ್ಪಡಿಸಿತು. ಈ ರಾಜಸಭೆಯ ಅಶಾಂತ ವಾತಾವರಣದಿಂದ ನನ್ನ ಹೃದಯದ ಶಾಂತಿ ಕಪೋತವು ರೆಕ್ಕೆಗಳು ಹುಟ್ಟಿ ಹಾರುವ ಮೊದಲೇ ದುರ್ಮರಣಕ್ಕೀಡಾಯಿತು. ಆಸೆಯಿಂದ ಬಂದ ನಾನು ನಿರಾಸೆಯಿಂದ ಹಿಂದಿರುಗುವೆನು. ಆದರೂ ಚಿಂತೆ ಇಲ್ಲ ರಾಜಮೈಸಿ. ಈ ದಿನ ನಿನ್ನ ಸಲುವಾಗಿ, ಕೇವಲ ನಿನ್ನ ಸಲುವಾಗಿ ನಾನಿಲ್ಲಿಂದ ಹೇಳಿಯಂತೆ ಪಲಾಯನ ಎಲ್ಲು ವಂಚಕಿ, ಇನ್ನೆಲ್ಲಿ ಪಲಾಯನ? ಎಲ್ಲು ಎಲ್ಲು ಎಲ್ಲಿಯ ಪಯಣ ಕೃಷ್ಣ? ಇಲ್ಲ. ಸಹೋದರ ದುಶ್ಯಾಸನ, ಮಾವ ಶಕುನಿ, ಸಿಂಧುರಾಜ, ಚಿತ್ರಕರ್ಣ ಎಲ್ಲರೂ ಸೇರಿ ಕಬಡಿ ಕೃಷ್ಣನನ್ನು ಆಜ್ಞೆಗಳಿಂದ ಬಂಧಿಸಿರಿ. Ole
ಕೃಷ್ಣ, ಈ ನಿನ್ನ ಬೆದರಿಕೆ ಬಾವುತಿಗಳಿಗೆ ಹೆದರುವ ಅಗತ್ಯವಿಲ್ಲ. ಸಹೋದರ ದುಶ್ಯಾಸನ, ಹಗ್ಗಗಳಿಂದ ಈ ಕೃಷ್ಣನನ್ನು ಬಂಧಿಸಿರಿ. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ಅದು ನಿಮ್ಮಿಂದ ಸಾಧ್ಯವಿಲ್ಲ. ಜಾಗೃತಲಾಗು ನನ್ನ ಯೋಗ ಮಾಯೆ, ಈಗ ಬಂಧಿಸಿರಿ.